ಶಿಕ್ಷಣ ವಿಚಾರವಾಗಿ ಪರವಾಗಿ ಅದ್ರ ಬಗ್ಗೆ ನಾನು ಸದ್ಯಕ್ಕೆ ಏನೂ ಕಮೆಂಟ್ ಮಾಡಲ್ಲ, ಯಾಕಂದರೆ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಗುತ್ತೆ ರೀ, ಡೆಫಿನೆಟ್ಲಿ ಸಿಗುತ್ತೆ. ಬಿಕಾಸ್ ನಾವು ದಾವಣಗೆರೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಾವು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೀವಿ ಅನ್ನೋ ಒಂದು ಕ್ಲಿಯರ್ ಮೆಸೇಜ್ ಆಗಲೇ ಕೊಟ್ಟಿದ್ದೀವಿ ಈಗ. ಸೊ ನಾವೆಲ್ಲರೂ ಒಗ್ಗಟ್ಟಿನಿಂದ ಅವ್ರ ಪರವಾಗಿ ಇಡೀ ಸ್ಟೇಟ್ ಆಯಿತು, AICCನಿಂದ ಕೂಡ ಅವ್ರ ಜೊತೆಗೆ ಇದ್ದೀವಿ ಯಾವಾಗಲೂ. ತಮ್ಮೆಲ್ಲ ಒಂದು ನಡೆಸ್ಕೊಟ್ಟಿದ್ರು ಮೇಡಮ್, ಅದು ಚುನಾವಣೆ ಟೈಮಲ್ಲಿ ಬಳಕೆ ಆಗಿದೆ. ಏನಾಗಿದೆ? ಚುನಾವಣೆಯಲ್ಲಿ ಏನು ಆಮಿಷ ನೀಡಿದ್ದೀರಾ ಅಂತ ಹೇಳಿ ನಮ್ಮ ಮ್ಯಾನಿಫೆಸ್ಟೋ ಏನಂತ ಹೇಳಿದ್ದೀವಿ. ಅಲ್ಲ, ಈಗ ನನಗೆ ಗೊತ್ತಿರೋದು ಒಂದು ಮ್ಯಾನಿಫೆಸ್ಟೋನಲ್ಲಿ ಬಂದಿರೋದು ಹೇಳಿದೆ. ಸಿ ಆ್ಯಸ್ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋನಲ್ಲಿದೆ. ನಾನು ಹೇಳಿದ್ದು ಅಷ್ಟೇ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಪ್ರಣಾಳಿಕೆಯಲ್ಲಿ ಏನೇನಿದೆ ಅದನ್ನೆಲ್ಲರನ್ನೂ ಫುಲ್ಫಿಲ್ ಮಾಡ್ತೀವಿ ಅಂತ. ಈಗ ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿಗಳನ್ನ ನಾವು ಹೇಳ್ಕೊಂಡೇ ಬಂದ್ವಿ. ಅವಾಗ ಏನೂ ಅಬ್ಜೆಕ್ಷನ್ ಇರಲಿಲ್ಲ, ಈಗ ಯಾಕೆ ಅಬ್ಜೆಕ್ಷನ್ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಪದೇ ಪದೇ ಅದನ್ನೇ ಹೇಳಿದೆ ನಾನು. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂತು ಅಂದರೆ ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ, ಇದು ಕೇಂದ್ರ ಸರ್ಕಾರದ ಸ್ಕೀಮು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಇದೆಲ್ಲ ಬೆನಿಫಿಟ್ಸ್ ನಾವು ಯುವಕರಿಗಾಯಿತು, ಮಹಿಳೆಯರಿಗಾಯಿತು, ರೈತರಿಗೆ ಇದನ್ನು ಮಾಡ್ತೀವಿ ಅಂತ ಹೇಳಿರೋದು. ಅದು ಹೇಳಬೇಕ್ರಿ, ಸೋತ ಮೇಲೆ ಮತ್ತು ಅವ್ರದ್ದು ಹೇಳ್ತಾರೆ. ಸೊ ನೋಡೋಣ. ಸೋಲಿನ ಹತಾಶೆ ಅಂತ ಹೇಳ್ತಾರೆ. ಅದನ್ನು ನಾನು ಹೇಳಲ್ಲ, ಅದನ್ನು ಅವರೇ ಹೇಳ್ತಾ ಇದ್ದಾರೆ ಈಗ. ಇಲ್ಲ ಇಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಜನರಿಗೆ ಗೊತ್ತಿದೆ ಏನು ನಿಜ ಅಂತ. ಸುಮ್ಮನೆ ಸೋತ ಮೇಲೆ ಈ ರೀತಿ ಇಫ್ ಯು ಸ್ಟಾರ್ಟ್ ಆಲ್ ದಿಸ್ನ ಇಟ್ಸ್ ನಾಟ್ ರೈಟ್ ಅಂತ ನನ್ನ ಅನಿಸಿಕೆ. ಈಗ ಮಲ್ಲಿಕಾರ್ಜುನವರು 3 ಬಾರಿ ಸೋತಿದ್ದಾರೆ. 25 ವರ್ಷ ಆದಮೇಲೆ ಕಾಂಗ್ರೆಸ್ ಸರ್ಕಾರ ದಾವಣಗೆರೆಯಲ್ಲಿ ಬಂದಿರೋದು ಯಾವ ಕಾರಣದಿಂದ ಬಂದಿದೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಒಂದು ಜನರಿಗೋಸ್ಕರ ನಾವೇನು ಕೆಲಸ ಮಾಡಬೇಕು, ದ್ಯಾಟ್ ಶುಡ್ ಬಿ ಆ ಪ್ರಯಾರಿಟಿ ನೆಕ್ಸ್ಟ್.